10 ರೂಪಾಯಿ ದರವನ್ನು ನೀಡಲು ನಿರಾಕರಿಸಿದ ನಿವೃತ್ತ IAS ಅಧಿಕಾರಿಯೊಬ್ಬರ ಮೇಲೆ ಬಸ್ ನಿರ್ವಾಹಕನೊಬ್ಬ ಹಲ್ಲೆ ನಡೆಸಿದ ಪ್ರಕರಣ ಭಾನುವಾರ ನಡೆದಿರುವ ಬಗ್ಗೆ ರಾಜಸ್ಥಾನದ ಜೈಪುರದಲ್ಲಿ ವರದಿಯಾಗಿದೆ. ನಿವೃತ್ತ IAS ಅಧಿಕಾರಿಯನ್ನ ಅವರು ಇಳಿಯಬೇಕಿದ್ದ ಬಸ್ ನಿಲ್ದಾಣದಲ್ಲಿ ಇಳಿಸದ ಕಾರಣ ಅವರು ಹೆಚ್ಚುವರಿ ದರವಾಗಿ 10 ರೂಪಾಯಿ ನೀಡಲು ನಿರಾಕರಿಸಿದರು ಎಂದು ಪೊಲೀಸರು ಹೇಳಿದ್ದಾರೆ. RL ಮೀನಾ ಎಂಬ ನಿವೃತ್ತ ಅಧಿಕಾರಿ ಆಗ್ರಾ ರಸ್ತೆಯ ಕನೋಟಾ ನಿಲ್ದಾಣದಲ್ಲಿ ಇಳಿಬೇಕಿತ್ತು. ಆದರೆ ಈ ನಿಲ್ದಾಣ ಬಂದಾಗ ನಿರ್ವಾಹಕ ಮಾಹಿತಿ ನೀಡಿಲ್ಲ. ಬಸ್ ನಾಯ್ಲಾ ಎಂಬ ಮುಂದಿನ ನಿಲ್ದಾಣವನ್ನು ತಲುಪಿತ್ತು ಎಂದು ಠಾಣಾಧಿಕಾರಿ ಉದಯ್ ಸಿಂಗ್ ಹೇಳಿದ್ದಾರೆ. ಈ ಸಂಬಂಧ ವಾಗ್ದಾಳಿಯಲ್ಲಿ ಬಸ್ಸಿನ ನಿರ್ವಾಹಕ ಮೀನಾ ಅವರನ್ನು ತಳ್ಳಿದ್ದಾನೆ. ಈ ಸಂದರ್ಭದಲ್ಲಿ ತಾಳ್ಮೆ ಕಳೆದುಕೊಂಡ ನಿವೃತ್ತ ಅಧಿಕಾರಿ ನಿರ್ವಾಹಕನನ್ನು ಹೊಡೆದಿದ್ದಾರೆ. ಆ ಬಳಿಕ ನಿರ್ವಾಹಕ ಹಲ್ಲೆ ನಡೆಸಿದ ಎಂಬುದು ಸಿಂಗ್ ವಿವರಿಸಿದ್ದಾರೆ. ಈ ಕುರಿತು ವಿಡಿಯೋ ಜಾಲತಾಣದಲ್ಲಿ ವೈರಲ್ ಆಗಿದೆ. ನಿರ್ವಾಹಕ ಘನಶ್ಯಾಮ್ ಶರ್ಮಾ ಎಂಬಾತನ ವಿರುದ್ಧ ಮೀನಾ ಅವರು ಕನೋಟಾ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಆರೋಪಿ ನಿರ್ವಾಹಕನನ್ನು ಜೈಪುರ ಸಿಟಿ ಟ್ರಾನ್ಸ್ಪೋರ್ಟರ್ ಸರ್ವಿಸ್ ಲಿಮಿಟೆಡ್ ದುರ್ನಡತೆ ಆರೋಪದಡಿಯಲ್ಲಿ ಅಮಾನತು ಮಾಡಿದೆ.